ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಬಜ್ಜಿ ಮೆಣಸಿನ್ಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ರೆಸಿಪಿ ಸ್ನ್ಯಾಕ್ಸ್ ಇದು. ನಾನು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ತುಂಬ ದಪ್ಪದಿತ್ತು, ಹಾಗಾಗಿ ನಾನು ಇದನ್ನು 4 ಭಾಗ ಮಾಡ್ಕೊತಾ ಇದ್ದೀನಿ. ಅಲ್ಲದೆ ಮೆಣಸಿನ್ಕಾಯಿ ಮಧ್ಯದಲ್ಲಿರುವಂಥ ತಿರುಳು ಮತ್ತು ಬೀಜನ ತೆಗಿತಾ ಇದ್ದೀನಿ. ಒಂದು ತಿನ್ನೋದಕ್ಕೂ ಚೆನ್ನಾಗಾಗತ್ತೆ ಮತ್ತು ಬೀಜ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನತ್ತಾರೆ, ಅದಕ್ಕೋಸ್ಕರ ಅದನ್ನು ತೆಗೆದು ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಉದ್ದುದ್ದಾಗಿ 2 ಹೋಳು ಬೇಕಾದರೂ ಮಾಡ್ಕೊಬೋದು. ಆದರೆ ಜಾಸ್ತಿ ತುಂಬ ದಪ್ಪ ಉದ್ದ ಇತ್ತಂದರೆ ಎಣ್ಣೆನೂ ಜಾಸ್ತಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಚಿಕ್ಕದಾಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಬೇಕು. ತಿರುಳು ಮತ್ತು ಮೆಣಸಿನ್ಕಾಯ್ದು ಬೀಜ ಇದೆಯಲ್ಲ, ಅದನ್ನು ತೆಗೆದಿಟ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಜ್ಜಿ ಮೆಣಸಿನ್ಕಾಯಿನ ಯಾವ ರೀತಿ ಮಾಡೋದಂತ. ಈ ರೀತಿ ಒಂದು ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಟೇಸ್ಟು ನೀವೆಲ್ಲರೂ ಇಷ್ಟಪಡ್ತೀರ. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾನ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಬಂದು ಆಪ್ಷನಲ್ಲು, ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇದ್ರ ಜೊತೆಗೆ ಸೇರಿಸ್ಕೊಂಡು ಇದನ್ನು ನೀಟಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಜಾಸ್ತಿ ನೀರೆಲ್ಲ ಹಾಕೋದಕ್ಕೆ ಹೋಗ್ಬಿಡಿ. ನಿಮಗೇನಾದರೂ ಹುಳಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋಂಗಿದ್ರೆ ಸ್ವಲ್ಪ 1-2 ಡ್ರಾಪ್ಸ್ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳುವನ್ನು ಮಾಡೋದಕ್ಕೆ ಹೋಗ್ಬಿಡಿ, ಯಾಕೆಂದರೆ ಮೆಣಸಿನ್ಕಾಯಿ ಒಳಗೆ ಅದು ಹಿಡಿಯಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಇರಲಿ. ನೋಡಿ, ಇವಾಗ ಹೆಚ್ಚಿಟ್ಕೊಂಡಿದ್ದನ ಮೆಣಸಿನ್ಕಾಯಿ, ಅದಕ್ಕೆ ಇದೆಲ್ಲ ಈ ಪೇಸ್ಟ್ ಮಾಡ್ಕೊಂಡಿದ್ದನ್ನು ಅದನ್ನು ಸವರ್ತಾ ಇದ್ದೀನಿ. ಲೈಟಾಗಿ ಸವರ್ಕೊಳ್ಳಿ. ಎಲ್ಲ ಮೆಣಸಿನ್ಕಾಯಿಗೂ ಇದೇ ರೀತಿ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲದಕ್ಕೂ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟಾಗಿದೆ. ಇವಾಗ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಬೇಕು. ಒಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನೀವು ಯಾವ ಕ್ವಾಂಟಿಟಿನಲ್ಲಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀರಿ ಅದರ ಆಧಾರದ ಮೇಲೆ ತೊಗೊಳ್ಳಿ. ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ತೊಗೊಂಡಿರೋದ್ರಿಂದ 1 ಕಪ್ಪಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ನಾವು ಪೇಸ್ಟ್ಗೆ ಹಾಕ್ಕೊಂಡಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಜ್ವಾನು, ಓಮ್ ಕಾಳು ಅಂತ ಹೇಳ್ತಿರಲ್ಲ ಅದು, ಇದು ಅಷ್ಟೇ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಬಜ್ಜಿ ಬೋಂಡೋದಕ್ಕೆ. ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಅಕ್ಕಿ ಪುಡಿ, ಸ್ವಲ್ಪ ಖಾರದ ಪುಡಿ. ಅಕ್ಕಿ ಪುಡಿ ಹಾಕೋದ್ರಿಂದ ಗರಿ ಆಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಆಲ್ರೆಡಿ ಖಾರ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಆದಷ್ಟು ನೀವು ಎಣ್ಣೆನ ತಣ್ಣಗಿರೋದು ಹಾಕೋದಕ್ಕಿಂತ ಅಂದರೆ ನೀಟಾಗಿ ಕುದ್ದಿರೋ ಎಣ್ಣೆ ಹಾಕಿದ್ರೆ ತುಂಬ ಒಳ್ಳೆಯದು, ಚೆನ್ನಾಗಾಗತ್ತೆ. ರುಚಿನೂ ಅಷ್ಟೇ ಮತ್ತು ಗರಿಯಾಗೂ ಬರುತ್ತೆ. ಆದರೆ ನಾನು 1 ಸ್ಪೂನ್ನ ಬಿಸಿ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ಹಾಗೆ ಹಾಕ್ಕೊಂಡೆ. ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಬಜ್ಜಿ ಗೊತ್ತಿರತ್ತೆ, ಬಜ್ಜಿ ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಯಾವ ಹದಕ್ಕೆ ಕಲಿಸ್ಕೋಬೇಕು ಅಂತ. ನೋಡಿ, ಈ ರೀತಿ ಹಿಟ್ಟನ್ನ ಬಿಟ್ಟರೆ ಮೇಲಿಂದ ಈ ರೀತಿ ಬರ್ತಾ ಇತ್ತಂದರೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಹಿಟ್ಟೆಲ್ಲ ರೆಡಿಯಾಗಿದೆ. ಇದನ್ನು ಬೇಕಂದರೆ ನೀವು ಸ್ವಲ್ಪ ಸೋಡಾ ಹಾಕೋರಿದ್ರೆ ಸ್ವಲ್ಪ ಸೋಡಾನ ಈ ಟೈಮಲ್ಲಿ ಹಾಕ್ಕೊಳ್ಳಿ. ನಾವು ಸೋಡಾ ಹಾಕಲ್ಲ, ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ. ಹಿಟ್ಟನ್ನ ಒಂದು 5 ನಿಮಿಷ ಸೈಡಲ್ಲಿ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಬೇಕು. ಒಂದು ಬಾಣಲಿಗೆ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತಿದ್ದೀರೋ ಆ ಎಣ್ಣೆನ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆನೇನು ಹಾಕೋದಕ್ಕೆ ಹೋಗ್ಬಿಡಿ, ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಯಾಕೆಂದರೆ ಪದೇ ಅದನ್ನೇ ನಾವು ಕಾಯಿಸೋದ್ರಿಂದ ಹೆಲ್ತಿಗೂ ಒಳ್ಳೆಯದಲ್ಲ. ಜಾಸ್ತಿ ಎಣ್ಣೆ ಕಾಯಿಸಿದಷ್ಟು ಅದರ ಸತ್ವ ಎಲ್ಲ ಕಳ್ಕೊಂಡಿರುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ಒಂದೊಂದೇ ಮೆಣಸಿನ್ಕಾಯಿನ ತೊಗೊಂಡು ಈ ರೀತಿ ಕಡಲೆ ಹಿಟ್ಟಲ್ಲಿ ಅದ್ದಿ ಇದನ್ನು ಎಣ್ಣೆಗೆ ಬಿಡ್ತಾಯಿದ್ದೀನಿ. ತುಂಬ ತೆಳುವಾಗೂ ಬೇಡ, ತುಂಬ ಮಂದನೂ ಬೇಡ. ತುಂಬ ಮಂದಾಗಿ ಮಾಡಿಕೊಂಡ್ರೆ ಅಂತಂದರೆ ಹಿಟ್ಟು ದಪ್ಪ ಇರುತ್ತೆ. ಬಜ್ಜಿ ಮೆಣಸಿನ್ಕಾಯಿದು ಕಡಲೆ ಹಿಟ್ಟೇ ಜಾಸ್ತಿ ಸಿಗುತ್ತೆ, ರುಚಿಯಾಗಿರಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಎಣ್ಣೆನೂ ಅಷ್ಟೇ ತುಂಬ ಚೆನ್ನಾಗಿ ಕಾದ್ಮೇಲೆ ಬಿಡಿ. ಅರ್ಧಂಬರ್ಧ ಎಣ್ಣೆ ಕಾಯ್ದಿರುವಾಗ ನೀವು ಬಜ್ಜಿ ಮೆಣಸಿನ್ಕಾಯಿನ ಹಾಕಿದ್ರಿ ಅಂತಂದರೆ ತಳ ಕಚ್ಕೊಂಡ್ಬಿಡುತ್ತೆ, ಅದು ಎತ್ತೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ಎಣ್ಣೆನೂ ನೀಟಾಗಿ ಕಾಯ್ದಿರಲಿ. ನೋಡಿ, ಇವಾಗ ಒಂದೊಂದೇ ಮೆಣಸಿನ್ಕಾಯಿನ ಇಲ್ಲಿ ಹಾಕ್ತಾ ಬರ್ತಾಯಿದ್ದೀನಿ. ನೋಡಿ, ನಾವು ಹಾಕಿದ್ರೆ ಅದು ತಿರುಗಿಸೋ ಅವಶ್ಯಕತೆಯೇ ಇರಲ್ಲ. ನೀಟಾಗಿ ಎಣ್ಣೆ ಕಾಯ್ದಿತ್ತಂದರೆ ಅದ್ರ ಪಾಡಿಗೆ ಅದಕ್ಕೆ ಮೇಲೆ ಎದ್ದು ಬಿಡುತ್ತೆ. ಇಲ್ಲಾಂದರೆ ನಾವು ಕಷ್ಟಪಟ್ಟು ತಿರುಗಿಸ್ಬೇಕಾಗುತ್ತೆ, ಅದಕ್ಕೋಸ್ಕರ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಗೊತ್ತಿರುತ್ತೆ ಯಾವ ರೀತಿ ಬಜ್ಜಿ ಬೋಂಡ ಮಾಡೋದು ಅಂದ್ಬಿಟ್ಟು. ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಉಪ್ಪು ಖಾರ ಹುಳಿನ ಮೆಣಸಿನ್ಕಾಯಿ ಒಳಗಡೆಗೆ ಪೇಸ್ಟ್ ಥರ ಮಾಡ್ಕೊಂಡು ಹಾಕಿ ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಇದು ಬೆಂದಿದೆ ಅಂತಂದರೆ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ, ಅಲ್ಲದೆ ಗರಿ ಆಗಿರುತ್ತೆ, ಆವಾಗ ಬೆಂದಿದೆ ಅಂತ ಅಂದ್ಬಿಟ್ಟು. ನಾನಿವಾಗ ಇಲ್ಲಿ 2ನೇ ಬ್ಯಾಚ್ನ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಬಜ್ಜಿ ಮೆಣಸಿನ್ಕಾಯಿಂದ ಮಾಡಿರೋಂಥ ಬಜ್ಜಿ ರೆಡಿಯಾಗಿದೆ. ನೋಡಿ, ಎಷ್ಟು ತೆಳುವಾಗಿ ಕೋಟಿಂಗ್ ಇದೆ ಅಂದ್ಬಿಟ್ಟು ಕಡಲೆ ಹಿಟ್ಟಿದ್ದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಯಾವುದೇ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.